ಸಿಂಧು ಅವರೇ, ಯಾಕೆ ಇಲ್ಲಿ ಕೂತಿದ್ದೀರಾ? ತುಂಬಾ ನೋವಲ್ಲಿದ್ದೀರಾ ಅನ್ಸತ್ತೆ. ಏನಾಯ್ತು? ವಿರಾಟ್ ಅವ್ರೆ, ಮನುಷ್ಯರು ಕೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರುತ್ತೆ. ನಾವು ಉತ್ತರನೂ ಹೇಳ್ಬೋದು, ಆದ್ರೆ ಬದುಕ್ ಕೇಳೋ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇರಲ್ಲ. ವಿರಾಟ್ ಅವ್ರೆ, ಪ್ರಪಂಚ ತುಂಬಾ ಚಿಕ್ಕದು. ಎಲ್ಲೇ ಇದ್ರೂನು ಸಿಗ್ತಾರೆ ಅಂತ ಹೇಳ್ತಾರಲ್ಲ, ಆದ್ರೆ ನಾವಿರೋ ಜನಗಳ ಸುತ್ತಮುತ್ತ ನಮ್ಮವರೇ ಇರ್ತಾರೆ. ನಮ್ ಪ್ರಪಂಚ ಆಗಿದ್ದವ್ರೆ ನಮ್ಮಮ್ಮ. ಈಗ ಅವ್ರ ಈ ಪ್ರಪಂಚದಲ್ಲಿ ಇದಾರೋ ಅಥವಾ ಈ ಪ್ರಪಂಚದಿಂದ ದೂರ ಹೋಗಿದಾರೋ ಒಂದು ಗೊತ್ತಾಗ್ದೆ ನಾನ್ ಬರೀ ತಪ್ಪಿಸ್ತಾ ಇದ್ದೀನಿ. ಹೌದು ಸಿಂಧು ಅವರೇ, ಈ ಜಗತ್ತಲ್ಲಿ ಯಾರ ಪ್ರೀತಿ ಬೇಕಾದ್ರೂ ಸಿಕ್ಬಿಡತ್ತೆ, ಆದ್ರೆ ತಾಯಿ ಪ್ರೀತಿ ಮಾತ್ರ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹಣೆ ಬರಹ, ವಿಧಿ ನಿಯಮ, ವನವಾಸ, ಅಜ್ಞಾತವಾಸ, ಅಗ್ನಿ ಪರೀಕ್ಷೆ ಅಂತ ಮನುಷ್ಯನಿಗೆ ಏನೇನೋ ಸವಾಲುಗಳಿರುತ್ತೆ. ಅದರಲ್ಲಿ ಯಾವುದೇ ಒಂದರಲ್ಲಿ ನಿಮ್ ತಾಯಿ ವಾಪಸ್ ಬಂದೇ ಬರ್ಬೋದಲ್ವಾ? ಅದರಿಂದ ಒಂದಲ್ಲ ಒಂದಿನ ಅವ್ರ ಆಚೆ ಬಂದು ನಿಮ್ಮ ಎದುರಿಗೆ ನಿಮ್ಮ ತಾಯಿ ಸಿಗ್ಬೋದಲ್ವಾ? ಎಂತ ಸಮಾಧಾನ ಹೇಳಿದ್ರಿ ವಿರಾಟ್ ಅವ್ರೆ. ಬೆಂಕಿಲ್ ಬೆಂದ್ ಹೋಗ್ತಿದ್ದ ನನ್ ಮೇಲೆ ಮಂಜಿನ ಮಳೆ ಸುರಿಸ್ಬಿಟ್ರಿ. ಸಾವಿರಾರು ಪ್ರಶ್ನೆಗಳ ಮುಳ್ಳಿನ ಹಾಸಿಗೆ ಮೇಲೆ ನಡೀತಿದ್ದ ನನ್ಗೆ ಹೂವಿನ ಹಿತ ತಂದ್ಬಿಟ್ರಿ. ತಾಯಿಯಲ್ಲಿ ಅಂತ ಕತ್ಲಲ್ಲಿ ಅಲ್ದಾಡ್ತಿದ್ದ ನನಗೆ ಒಂದ್ ಆಶಾ ಕಿರಣದ ಬೆಳಕನ್ ತೋರಿಸ್ಬಿಟ್ರಿ. ಕಾಯ್ತೀನಿ, ನಮ್ಮಮ್ಮ ಬರೋವರೆಗೂ ನಾನು ಕಾಯ್ತೀನಿ. ಆದಷ್ಟು ಬೇಗ ಬರ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ. ಆದಷ್ಟು ಬೇಗ ಬರೋದೇನು, ಈಗಾಗ್ಲೇ ಬಂದಿದಾರಲ್ವಾ? ಹೌದು ಸಿಂಧು ಅವರೇ, ಆ ದೇವರು ನಿಮ್ಮ ಅಕ್ಕನ್ಗೆ ಹೆಣ್ಮಗು ಕೊಟ್ಟಿದ್ದಾರೆ. ವಿರಾಟ್ ಅವ್ರೆ, ನಮ್ಗೇನೋ ಮಗು ಕೊಟ್ಟು ತಾಯಿ ನೋವನ್ನ ಮರೆಸ್ಬಿಟ್ಟ. ಆದ್ರೆ ಪ್ರಕೃತಿಗೆ ಮಗು ಕೊಡದೆ ತಾಯಿ ನೋವು ವೇದನೆ ಯಾಕೆ ಕೊಡ್ತಿದ್ದಾನೆ? ಪಾಪ ಪ್ರಕೃತಿ, ಮಗು ಅಂತ ಮನ್ಸಿರೋಳು, ಆದ್ರೆ ಅವಳಿಗೆ ಮಗು ಆಗ್ತಿಲ್ಲ. ಅದೆಲ್ಲ ಯಾಕೆ ಹಾಗಾಗ್ಲಿಲ್ಲ ನಾವು ಕೇಳೋದಕ್ಕಾಗಲ್ಲ. ಯಾರಿಗೂ ಅನ್ಯಾಯ ಮಾಡದೇ ಇರೋ ಈ ಪ್ರಕೃತಿ ಅವ್ರಿಗೆ ಅನ್ಯಾಯ ಮಾಡತ್ತಾ? ಅವ್ರಿಗೆ ಯಾವ ಸಮಯಕ್ಕೆ ಎಲ್ಲಿ ಯಾವಾಗ ಫಲ ಕೊಡಬೇಕು ಅನ್ನೋದು ಆ ಪ್ರಕೃತಿ ಗೊತ್ತಿದೆ, ಕೊಡುತ್ತೆ. ಯು ಡೋಂಟ್ ವರಿ. ನಿಮ್ ನೋವಲ್ಲೂ ನೀವು ಇನ್ನೊಬ್ರ ನೋವು ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಹಾಗಾಗಿ ನಿಮ್ಗೆ ಈ ಪ್ರಕೃತಿ ಅನ್ಯಾಯ ಮಾಡಲ್ಲ. ಆದಷ್ಟು ಬೇಗ ನಿಮ್ಗೆ ಇನ್ 1 ವರ್ಷದಲ್ಲಿ ಫಲ ಕೊಟ್ಟೇ ಕೊಡುತ್ತೆ. ಅರ್ಥ ಆಗ್ಲಿಲ್ಲ. ಅದೇ ಸಿಂಧು ಅವರೇ, ಈಗ ಪ್ರಕೃತಿಯವರು ನೋವಲ್ಲಿ ಒದ್ದಾಡ್ತಾ ಇದಾರಲ್ಲ, ನಂಗೆ ಮಗು ಆಗಿಲ್ಲ ಅಂತ, ಆ ನೋವನ್ನ ನಾ ನಿಮಗೆ ಕೊಡಲ್ಲ. ವರ್ಷಕ್ಕೊಂದೊಂದು ಖುಷಿ ಕೊಡ್ತಾನೆ ಇರ್ತೀನಿ. 12 ವರ್ಷ 12 ಖುಷಿ ಕೊಡ್ತೀನಿ ನಿಮ್ಗೆ. ತಿನ್ನಿಸ್ತೀನಿ, ಹಠ ಮಾಡಬಾರ್ದು. ತಿನ್ನಪ್ಪ, ಸ್ವಲ್ಪ ತಿನ್ನು. ಹಠ ಮಾಡಬಾರ್ದು, ಸ್ವಲ್ಪ ತಿನ್ಬೇಕು. ತಿನ್ನು ತಿನ್ನು ಪುಟ್ಟ. ನನ್ನ ಕಂದನ್ಗೆ ದೃಷ್ಟಿ ಆಗಿದೆ ಅನ್ಸುತ್ತೆ. ಇರು, ದೃಷ್ಟಿ ತೆಗಿತೀನಿ. ತಿನ್ಬೇಕು ತಿನ್ಬೇಕು ಕಂದ, ತಗೋ ಒಂಚೂರು ತಿನ್ನಪ್ಪ. ಮಗುನ ಆಚೆ ಕರ್ಕೊಂಡೋಗಿ ತಿನ್ನಿಸ್ಬಾರ್ದಾ? ಮಗು ಏನು ತಿಂತಿಲ್ಲ ಅಮ್ಮವ್ರೆ. ಓನ ಕಂದ, ಓನಪ್ಪ, ಒಂಚೂರು ತಿನ್ನು ಚಿನ್ನ, ಒಂಚೂರು. ಯಾಕೋ ಕಂದ ಏನು ತಿಂತಾ ಇಲ್ಲ ನೋಡು. ಅಮ್ಮ ರೆಡಿ ಆಗಿದ್ದಾಳೆ, ಬೇಗ ಬೇಗ ಮೊಮ್ಮಮ್ ತಿನ್ನಿಸ್ಕೊಂಡು ತಾಚಿ ಮಾಡ್ಬಿಡ್ಬೇಕು, ಗೊತ್ತಾಯ್ತಾ? ಅದು
ಅಮ್ಮವ್ರೆ, ಮಗು ಮಲಗ್ತಾನೆ ಇಲ್ಲ. ಮಲಗ್ತಾಳೆ ಇರಿ. ಹೊಟ್ಟೆ ಹಸಿತಿದ್ಯಲ್ವಾ ನಿಂಗೆ? ಒಂದ್ ಸ್ವಲ್ಪ ತಿನ್ನು. ಲಕ್ಷ್ಮಿ ಅಕ್ಕ, ನಾನ್ ಹೇಗ್ ಕಾಣಿಸ್ತಿದೀನಿ? ಚೆನ್ನಾಗ್ ಕಾಣ್ತಿದ್ದೀರಾ ಅಮ್ಮವ್ರೆ. ಈ ಸೀರೆ ಕಲರು ನನಗ್ ಚೆನ್ನಾಗ್ ಒಪ್ಪುತ್ತೆ ಅಲ್ವಾ? ಹೌದು ಅಮ್ಮವ್ರೆ. ಅಳ್ಬಾರ್ದಮ್ಮ, ತಿನ್ನು ಚಿನ್ನಿ, ಅಳ್ಬಾರ್ದು. ಲಕ್ಷ್ಮಿ ಅಕ್ಕ, ನಾನ್ ಹಾಕೊಂಡಿರೋ ಬಳೆ, ಓಲೆ, ನೆಕ್ಲೆಸ್ ಎಲ್ಲ ಚೆನ್ನಾಗ್ ಕಾಣಿಸ್ತಿದೆ ಅಲ್ಲ? ಅಮ್ಮವ್ರೆ, ಮಗು ಯಾಕೋ ನನ್ನ ಹತ್ರ ತಿನ್ನಿಸ್ಕೋತಾ ಇಲ್ಲ, ತುಂಬಾ ಹಠ ಮಾಡ್ತಾ ಇದೆ. ನೀವೇ ಸ್ವಲ್ಪ ತಿನ್ಸಿದ್ರೆ ತಿನ್ಬೋದು ಅನ್ಸತ್ತೆ ಮಗು. ನಾನ್ ಇವಾಗ ತಿನ್ಸೋಕ್ ಹೋದ್ರೆ ನನ್ ಸೀರೆ ಮೇಲೆಲ್ಲ ಆ ಸರಿ ಎಲ್ಲ ಬಿದ್ದು ಬಟ್ಟೆ ಹಾಳಾಗುತ್ತೆ ಅಷ್ಟೆ. ಇವತ್ ಒಂದಿನ ಲಕ್ಷ್ಮಿ ಅಕ್ಕ ನೀವೇ ತಿನ್ಸ್ಬಿಡಿ. ಓನು ಬಂಗಾರಿ. ಆಕಮ್ಮ ಅಳ್ತಿದ್ಯಾ? ಇವತ್ ಒಂದಿನ ಲಕ್ಷ್ಮಿ ಅಕ್ಕನ್ ಕೈಲಿ ತಿನ್ನಿಸ್ಕೊಂಡ್ಬಿಡು. ಅಮ್ಮವ್ರೆ, ನಾನು ಏನೇ ಮಾಡಿದ್ರು ತಿಂತಾ ಇಲ್ಲ ನೋಡಿ, ಎಷ್ಟು ಹಠ ಮಾಡ್ತಿದೆ. ಒಂದ್ ಕೆಲ್ಸ ಮಾಡಿ, ಹಸ್ವಿಲ್ಲ ಅನ್ಸುತ್ತೆ, ಬಿಟ್ಬಿಡಿ. ಅಯ್ಯೋ ಅಮ್ಮವ್ರೆ, ಮಗು ಹಸಿವಿಲ್ಲ ಅಂತ ಹಾಗೆ ಬಿಟ್ಬಿಡಕ್ಕಾಗುತ್ತಾ? ಮಗು ಹತ್ತು ಸುಸ್ತಾಗ್ಬಿಡತ್ತೆ. ನಾವೇ ಉಪಾಯ ಮಾಡಿ ತಿನ್ನಿಸ್ಬೇಕಲ್ವಾ ಅಮ್ಮವ್ರೆ? ಲಕ್ಷ್ಮಿ ಅಕ್ಕ, ಇವಾಗ ಮಗುಗ್ ಊಟ ತಿನ್ಸಕ್ಕೆಲ್ಲ ಟೈಮ್ ಇಲ್ಲ ಲಕ್ಷ್ಮಿ ಅಕ್ಕ. ಲಕ್ಷ್ಮಿ ಅಕ್ಕ, ಮೊದಲನೇ ಸರಿ ನಮ್ಮ ಅತ್ತೆ ನನ್ನನ್ನ ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಟೈಮ್ನ ಮ್ಯಾನೇಜ್ ಮಾಡ್ಬೇಕಲ್ವಾ? ಕನ್ನಡಿ ಮುಂದೆ ನಿಂತ್ರೆ ಸೀರೆ ಒಡವೆ ಕಾಣಿಸುತ್ತೆ, ಆದ್ರೆ ಮಗು ಯಾಕೆ ಅಳ್ತಿದೆ ಅಂತ ಕಾಣಿಸ್ತಾ ಇಲ್ವಲ್ಲ ಇವ್ರಿಗೆ? ಅಯ್ಯೋ, ಹುರುಳಿ ತಿನ್ನೋ ಕುದುರೆ ತೌಡ್ಗೆ ಆಸೆ ಪಟ್ಟಂಗೆ ಒಳ್ಳೆ ಗುಣ ಇರೋ ಈ ಅಮ್ಮ ಯಾಕೆ ಹಿಂಗ್ ಆಡ್ತಿದ್ದಾರೆ? ಲಕ್ಷ್ಮಿ ಅಕ್ಕ, ಈ ಸಾರಿಗೆ ಈ ಹೇರ್ ಸ್ಟೈಲು ಸೂಟ್ ಆಗ್ತಿದೆ ಅಲ್ವಾ? ಹಾ, ಚೆನ್ನಾಗಿದೆ ಅಮ್ಮವ್ರೆ. ನಾನು ಆಚೆ ಕರ್ಕೊಂಡೋಗಿ ಸ್ವಲ್ಪ ದೃಷ್ಟಿ ತೆಗಿತೀನಿ, ಆವಾಗ್ಲಾದ್ರೂ ತಿನ್ಬೋದು ಅನ್ಸುತ್ತೆ. ಈ ಪ್ರಕೃತಿನ ಹೀಲರ್ ಅನ್ನೋ ಮಾತು ಸುಳ್ಳಲ್ಲ. ಎಷ್ಟು ನೆಮ್ಮದಿ ಇದೆ ಇಲ್ಲಿ. ಇಲ್ಲಿ ಅಕ್ಕ, ಮಗು, ಅಥರ್ವ, ಅಪ್ಪ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೆಟ್ವರ್ಕ್ ಸಿಕ್ತು. ಮೊದ್ಲು ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ಮಗುನ ನೋಡ್ಬೇಕು.